ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಿಚನ್ ಸಿಂಕ್ ಮತ್ತು ಬಾತ್ ಟಬ್ ಅನ್ನು ಹೇಗೆ ಅಳವಡಿಸಬೇಕೆಂದು ಕಲಿಯಲಿದ್ದೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಅಡಿಗೆ ಸಿಂಕ್ ಅನ್ನು ಸ್ಥಾಪಿಸುವುದು, ಸ್ನಾನದ ತೊಟ್ಟಿಯನ್ನು ಸ್ಥಾಪಿಸುವುದು. ಇದನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಬಾಲ್ ಪೀನ್ ಹ್ಯಾಮರ್ 1, ಡ್ರಿಲ್ಲಿಂಗ್ ಮಷಿನ್ 1, ಚೀಸೆಲ್ 1, ಪೈಪ್ ರೆಂಚ್ 1, ಸ್ಕ್ರೂ ಡ್ರೈವರ್ 1, ಡಬಲ್ ಎಂಡ್ ಸ್ಪ್ಯಾನರ್ 1, ಹ್ಯಾಮರ್ 1, ಹ್ಯಾಕ್ಸಾ 1, ಟ್ರಾವೆಲ್ 1, ಪೋಕರ್ 1, ಸ್ಪಿರಿಟ್ ಲೆವೆಲ್ 1, ವಾಟರ್ ಟ್ಯೂಬ್ ಲೆವೆಲ್ 1, ಮೆಜರಿಂಗ್ ಟೇಪ್ 1, ಸ್ಕ್ರೂ ಡ್ರೈವರ್ 1, ಸಿಲಿಕಾನ್ ಗನ್ ಅಂಡ್ ಸೀಲಂಟ್ 1, ಪವರ್ ಡ್ರಿಲ್ ಅಂಡ್ ಡ್ರಿಲ್ ಬಿಟ್ 1, ಪ್ಲಮ್ ಬಾಬ್ 1, ವಾಟರ್ ಪಂಪ್ ಪ್ಲೈಯರ್ 1, ಸ್ಪೇಡ್ 1, ಸ್ಟ್ರೇಟ್ ಎಡ್ಜ್ 1, ಮಾರ್ಟನ್ ಪ್ಯಾನ್ 1, ಪೈಪ್ ವೈಸ್ 1, ಜಿಐ ಪೈಪ್ ಅಂಡ್ ಫಿಟ್ಟಿಂಗ್ ಅಗತ್ಯವಿರುವಷ್ಟು, ಥ್ರೆಡ್ ಸೀಲ್ ಮಟೀರಿಯಲ್ಸ್ ಅಗತ್ಯವಿರುವಷ್ಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಗತ್ಯವಿರುವಷ್ಟು, ವೈಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಸಾಲ್ವೆಂಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಆಂಗಲ್ ಕಾಕ್ ಅಗತ್ಯವಿರುವಷ್ಟು, ಪುಷ್ ಕಾಕ್ ಅಗತ್ಯವಿರುವಷ್ಟು, ಸಿಂಕ್ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ಬಾತ್ ಟಬ್ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ಸಿಮೆಂಟ್ ಅಗತ್ಯವಿರುವಷ್ಟು, ಫೈನ್ ಸ್ಯಾಂಡ್ ಅಗತ್ಯವಿರುವಷ್ಟು, ಬ್ರಿಕ್ಸ್ ಅಗತ್ಯವಿರುವಷ್ಟು, ಎಸ್ಡಬ್ಲ್ಯೂ ಪೈಪ್ ಅಥವಾ ಪಿವಿಸಿ ಪೈಪ್ ವಿತ್ ಫಿಟ್ಟಿಂಗ್ಸ್ ಅಗತ್ಯವಿರುವಷ್ಟು, ವಾಟರ್ ಅಗತ್ಯವಿರುವಷ್ಟು, ವಾಲ್ವ್ ಅಗತ್ಯವಿರುವಷ್ಟು. ಕಿಚನ್ ಸಿಂಕ್ ಅನ್ನು ಸ್ಥಾಪಿಸುವುದರೊಂದಿಗೆ ಪ್ರಾರಂಭಿಸೋಣ. ಸಿಂಕ್ ಅನ್ನು ಸ್ಥಾನದಲ್ಲಿ ಹಿಡಿದುಕೊಳ್ಳಿ. ನೆಲದ ಮಟ್ಟದಿಂದ ಸಿಂಕ್ ನ ಮುಂಭಾಗದ ಅಂಚಿನ ಎತ್ತರವು 80 ಸೆಂಟಿಮೀಟರ್ ಆಗಿರಬೇಕು. ಆರೋಹಿಸುವಾಗ ಗೋಡೆಯ ಬ್ರಾಕೆಟ್ನ ಸ್ಥಾನವನ್ನು ಗುರುತಿಸಿ. ಉಳಿ ಬಳಸಿ ಚೇಸಿಂಗ್ ಮಾಡಿ. ರಚನಾತ್ಮಕ ರಫ್ ಇನ್ ಆಯಾಮಗಳ ಪ್ರಕಾರ ಗೋಡೆಯ ಬ್ರಾಕೆಟ್ ಅನ್ನು ಸ್ಥಾಪಿಸಿ ಮತ್ತು ಬ್ರಾಕೆಟ್ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಚೇಸಿಂಗ್ ನಲ್ಲಿ ಸಿಐ ಕ್ಯಾಂಟಿಲಿವರ್ ಬ್ರಾಕೆಟ್ ಅನ್ನು ಸರಿಪಡಿಸಿ. 1:2:4 ಸಿಮೆಂಟ್ ಕಾಂಕ್ರೀಟ್ ಅನುಪಾತವನ್ನು ಬಳಸಿಕೊಂಡು ಕಾಂಕ್ರೀಟ್ ಅನ್ನು ಗುಣಪಡಿಸಿ. ಯಾವುದೇ ಗೋಚರ ದೋಷಗಳಿಗಾಗಿ ಸಿಂಕ್ ಅನ್ನು ಪರಿಶೀಲಿಸಿ. ಈಗ ಕಿಚನ್ ಸಿಂಕ್ ಗಾಗಿ ಡ್ರೈನ್ ಅನ್ನು ಜೋಡಿಸುವುದರ ಮೇಲೆ ಕೇಂದ್ರೀಕರಿಸಿ. ಡ್ರೈನ್ ನ ಅನುಸ್ಥಾಪನೆಯ ಸುಲಭಕ್ಕಾಗಿ ಸಿಂಕ್ ಅನ್ನು ಅದರ ಹಿಂಭಾಗದಲ್ಲಿ ಇರಿಸಿ. ತೋರಿಸಿರುವಂತೆ ಉಳಿದ ಘಟಕಗಳನ್ನು ಜೋಡಿಸಿ ಮತ್ತು ಡ್ರೈನ್ ಅಡಾಪ್ಟರ್ ಮೂಲಕ ಮತ್ತು ಸಿಂಕ್ ಒಳ ಸೇರಿಸುವಿಕೆಯ ಮೂಲಕ 4 ಸ್ಕ್ರೂಗಳನ್ನು ಥ್ರೆಡ್ ಮಾಡಿ. ಸ್ಕ್ರೂಗಳು ಡ್ರೈನ್ ಅಡಾಪ್ಟರ್ ಅನ್ನು ಸಿಂಕ್ ಮೇಲೆ ಸಮವಾಗಿ ಸಂಕುಚಿತಗೊಳಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಬಳಕೆದಾರರ ಕೈಪಿಡಿ, ತಯಾರಕರ ಸೂಚನೆಗಳ ಪ್ರಕಾರ ನಲ್ಲಿಗಳು, ಕವಾಟಗಳು ಮತ್ತು ಐಚ್ಛಿಕ ಸೋಪ್ ಅನ್ನು ಸ್ಥಾಪಿಸಿ. ಮುಂದಿನ ಹಂತವು ಸಿಂಕ್ ಅನ್ನು ಬ್ರಾಕೆಟ್ ಮತ್ತು ಗೋಡೆಯ ಮೇಲೆ ಜೋಡಿಸುವುದು. ಬೋಲ್ ಅನ್ನು ಸಂಪೂರ್ಣವಾಗಿ ಗೋಡೆಯ ಆವರಣದ ಮೇಲೆ ಕೂರಿಸಲಾಗಿದೆ ಮತ್ತು ಎ ಬಿಂದುವಿನಲ್ಲಿ ಗೋಡೆಗೆ ಸುರಕ್ಷಿತವಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬೋಲ್ ಅನ್ನು ಗೋಡೆಯ ಆವರಣದ ಮೇಲೆ ಇರಿಸಿ ಮತ್ತು ಬೋಲ್ ಫ್ಲೇಂಜ್ ಅನ್ನು ಗೋಡೆಯ ಬ್ರಾಕೆಟ್ ಲಿಪ್ನಲ್ಲಿ ಇರಿಸಲು ಸಿಂಕ್ನ ಹಿಂಭಾಗವನ್ನು ದೃಢವಾಗಿ ಒತ್ತಿರಿ. ಬೌಲ್ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅನುಸ್ಥಾಪಕವು ಹೇಳಿದಂತೆ ರಫ್ ಇನ್ ಅವಶ್ಯಕತೆಗೆ ಅನುಗುಣವಾಗಿ ಫಾಸ್ಟ್ನರ್ ಅನ್ನು ಬಳಸಿಕೊಂಡು ಗೋಡೆಯ ಆಂಕರ್ಗಳಿಗೆ ಸಿಂಕ್ ಅನ್ನು ಸುರಕ್ಷಿತಗೊಳಿಸಿ. ಮುಂದೆ ನಾವು ಸ್ಟ್ರೈನರ್ ಮತ್ತು ಪಿ ಟ್ರ್ಯಾಪ್ ಅನ್ನು ಸ್ಥಾಪಿಸುತ್ತೇವೆ.
ಕ್ರೋಮಿಯಂ ಲೇಪಿತ ಸಂಪೂರ್ಣ ಥ್ರೆಡ್ ತ್ಯಾಜ್ಯವನ್ನು ಸಿಂಕಿಗೆ ಜೋಡಿಸಿ. ಒಕ್ಕೂಟಕ್ಕೆ ಜಿಐ ಅಥವಾ ಪಿವಿಸಿ ಪೈಪ್ ಬಳಸಿ ಡ್ರೈನ್ ಸಂಪರ್ಕವನ್ನು ಒದಗಿಸಿ ಮತ್ತು ನೆಲದ ಬಲೆಗೆ ಬಿಡಿ. ಸಿಂಕ್ ಟ್ಯಾಪ್ ಅನ್ನು ಸರಿಪಡಿಸಿ. ಕಿಚನ್ ಸಿಂಕ್ ಟ್ಯಾಪ್ಗೆ ನೀರು ಸರಬರಾಜು ಸಂಪರ್ಕವನ್ನು ಒದಗಿಸಿ. ಅಂತಿಮವಾಗಿ ಸರಿಯಾದ ಕಾರ್ಯನಿರ್ವಹಣೆಗಾಗಿ ಸಿಂಕ್ ಅನ್ನು ಪರೀಕ್ಷಿಸಿ ಮತ್ತು ಸೋರಿಕೆಗಳು ಮತ್ತು ಬ್ಲಾಕ್ಗಳನ್ನು ಪರಿಶೀಲಿಸಿ. ಮುಂದೆ ನಾವು ಬಾತ್ ಟಬ್ ಅನ್ನು ಸ್ಥಾಪಿಸಲು ಕಲಿಯುತ್ತೇವೆ. ಯಾವುದೇ ಗೋಚರ ದೋಷಗಳಿಗಾಗಿ ಸ್ನಾನದ ತೊಟ್ಟಿಯನ್ನು ಪರಿಶೀಲಿಸಿ. ಮರಳಿನ ಹಾಸಿಗೆ ಮತ್ತು ಕುಶನ್ ಮೇಲೆ ಮೇಲ್ಭಾಗವನ್ನು ಇರಿಸುವಾಗ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಸ್ನಾನದ ತೊಟ್ಟಿಯನ್ನು ಇರಿಸಿ. ಸ್ನಾನದ ಚೌಕಟ್ಟಿನಿಂದ 2 ಕೊಳವೆಯಾಕಾರದ ತೊಟ್ಟಿಲು ಕಾಲುಗಳನ್ನು ತೆಗೆದುಹಾಕಿ ಮತ್ತು ನಂತರದ ಸ್ಕ್ರೂಗಳನ್ನು ಉಳಿಸಿಕೊಳ್ಳಿ. ಅಗತ್ಯವಿದ್ದರೆ 23 mm ಫಿಕ್ಸಿಂಗ್ ಸ್ಕ್ರೂಗಳನ್ನು ಬಳಸಿ ಮತ್ತು ಸ್ನಾನದ ಚೌಕಟ್ಟಿಗೆ ಕಪ್ಪು ವಸತಿ ಸಾಕೆಟ್ ಅನ್ನು ಲಗತ್ತಿಸಿ. ಮೊದಲಿನ 32 mm ಸ್ಕ್ರೂಗಳನ್ನು ಬಳಸಿಕೊಂಡು ನೇರವಾಗಿ ಬೇಸ್ ಬೋರ್ಡ್ಗೆ ತೊಟ್ಟಿಲು ಮತ್ತು ಹ್ಯಾಂಡ್ ಸ್ಕ್ರೂ ಅನ್ನು ಜೋಡಿಸಿ. ಸ್ಕ್ರೂನ ಉದ್ದವನ್ನು ಪರಿಶೀಲಿಸಿ. ಸ್ನಾನವು ಬೇಸ್ ಬೋರ್ಡ್ಗೆ ಎಚ್ ಫ್ರೇಮ್ ಅನ್ನು ಅಳವಡಿಸಿದ್ದರೆ ಮತ್ತು ಅದಕ್ಕೆ ತೊಟ್ಟಿಲನ್ನು ಭದ್ರಪಡಿಸಿ. ತೊಟ್ಟಿಲು ಬೇಸ್ ಬೋರ್ಡ್ನ ಹೆಮ್ಮೆಯಿಂದ ನಿಂತಿದ್ದರೆ ಅದನ್ನು ಹ್ಯಾಕ್ಸಾ ಬಳಸಿ ಸಂಕ್ಷಿಪ್ತಗೊಳಿಸಬಹುದು. ತೊಟ್ಟಿಲುಗಳನ್ನು ಸ್ನಾನದ ತೊಟ್ಟಿಯ ಬೇಸ್ ಬೋರ್ಡ್ಗೆ ಭದ್ರಪಡಿಸಿದ ನಂತರ ಸ್ವಯಂ ಟ್ರ್ಯಾಪಿಂಗ್ ಸ್ಕ್ರೂ ಉಕ್ಕಿನ ಕಾಲಿಗೆ ಚುಚ್ಚುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಒದಗಿಸಲಾದ ಸ್ವಯಂ ಟ್ಯಾಪಿಂಗ್ ಸ್ಕ್ರೂನೊಂದಿಗೆ ಕಾಲುಗಳ ಟಾಗಲ್ಗಳಲ್ಲಿ ಅವುಗಳನ್ನು ಸುರಕ್ಷಿತಗೊಳಿಸಿ. 3.2 mm ಬಿಟ್ನೊಂದಿಗೆ ಪೂರ್ವ ಡ್ರಿಲ್ ಮಾಡಿದರೆ ಇದು ಸುಲಭವಾಗುತ್ತದೆ. ಒದಗಿಸಲಾದ M10 ಬೀಜಗಳನ್ನು ಬಳಸಿಕೊಂಡು ತೊಟ್ಟಿಲುಗಳಿಗೆ ಹೊಂದಾಣಿಕೆ ಮಾಡಬಹುದಾದ M10 ಅಡಿಗಳನ್ನು ಸುರಕ್ಷಿತಗೊಳಿಸಿ. ಬೇಸ್ ಬೋರ್ಡ್ನ ಮಧ್ಯಭಾಗಕ್ಕೆ ಅಥವಾ ಎಚ್ ಫ್ರೇಮ್ ಒದಗಿಸಲಾದ ಸ್ಕ್ರೂ ಮತ್ತು ನಟ್ಗಳನ್ನು ಬಳಸಿಕೊಂಡು ಹೊಂದಾಣಿಕೆ ಮಾಡಬಹುದಾದ ಕೇಂದ್ರ ಬೆಂಬಲವನ್ನು ಸುರಕ್ಷಿತಗೊಳಿಸಿ. ನೇರವಾದ ಸ್ಥಾನದಲ್ಲಿ ಸ್ನಾನದೊಂದಿಗೆ ಪಾದಗಳು ಮತ್ತು ಲಾಕ್ ನಟ್ ಥ್ರೆಡ್ ಹೊಂದಾಣಿಕೆಯನ್ನು ಬಳಸಿಕೊಂಡು ಮೇಲ್ಭಾಗದ ಮುಖದ ಮಟ್ಟವನ್ನು ಹೊಂದಿಸಿ. ಫಲಕವನ್ನು ಅಳವಡಿಸಬೇಕಾದರೆ ಸ್ನಾನದ ಎತ್ತರವನ್ನು ಫಲಕದ ಎತ್ತರಕ್ಕೆ ಹೊಂದಿಸಿ. ಸ್ಪಿರಿಟ್ ಲೆವೆಲ್ ಅನ್ನು ಬಳಸಿಕೊಂಡು ಸ್ನಾನದ ರಿಮ್ ಮಟ್ಟದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ತ್ಯಾಜ್ಯ ಪೈಪ್ ಅನ್ನು ತ್ಯಾಜ್ಯ ರಂಧ್ರಕ್ಕೆ ಸಂಪರ್ಕಿಸಿ. ಪಾಪ್ಅಪ್ ತ್ಯಾಜ್ಯ ಜೋಡಣೆಯನ್ನು ಜೋಡಿಸಿ. ಒದಗಿಸಿದ ಪ್ರದೇಶದಲ್ಲಿ ತ್ಯಾಜ್ಯ ಜೋಡಣೆಯನ್ನು ಸರಿಪಡಿಸಿ. ಪಾಪ್ಅಪ್ ಜೋಡಣೆಗೆ ತ್ಯಾಜ್ಯ ಪೈಪ್ ಅನ್ನು ಸಂಪರ್ಕಿಸಿ. ವೇಸ್ಟ್ ಪೈಪ್ ಅನ್ನು ಡ್ರೈನ್ ಲೈನ್ಗೆ ಸಂಪರ್ಕಪಡಿಸಿ. ಬಾತ್ ಟಬ್ನ ಉನ್ನತ ಮಟ್ಟಕ್ಕೆ ಮಿಶ್ರಣದ ಟ್ರ್ಯಾಪ್ ಅನ್ನು ಸರಿಪಡಿಸಿ ಮತ್ತು ಬಿಸಿ ಮತ್ತು ತಣ್ಣೀರು ಪೂರೈಕೆ ಮಾರ್ಗವನ್ನು ಸಂಪರ್ಕಿಸಿ. ಔಟ್ಲೆಟ್ನಲ್ಲಿ ಬಲೆಯನ್ನು ಸರಿಪಡಿಸಿ. ಎಡಭಾಗದಲ್ಲಿ ಬಿಸಿನೀರಿನ ರೇಖೆಯನ್ನು ಸಂಪರ್ಕಿಸಿ. ಮಿಶ್ರಣ ಘಟಕ ತೊಟ್ಟಿಗಳ ಮೇಲ್ಭಾಗದಲ್ಲಿ ಹಿಡಿಕೆಗಳು ಇರಬೇಕು. ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ರಬ್ಬರ್ನೊಂದಿಗೆ ಸರಪಳಿಯನ್ನು ಸರಿಪಡಿಸಿ. ಟ್ಯಾಪ್ಗಳನ್ನು ತೆರೆದ ನಂತರ ಸರಿಯಾಗಿ ಸ್ಥಾಪಿಸಲಾಗಿದೆ ಮತ್ತು ಕಾರ್ಯನಿರ್ವಹಿಸಲು ಸ್ನಾನದ ತೊಟ್ಟಿಯನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿರುವುದೇನೆಂದರೆ ಅಡಿಗೆ ಸಿಂಕ್ ಅನ್ನು ಸ್ಥಾಪಿಸುವುದು, ಸ್ನಾನದ ತೊಟ್ಟಿಯನ್ನು ಸ್ಥಾಪಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.